Hello everyone, welcome to math class 7th standard part 2. Let's continue with the lesson algebraic expression. Let us solve exercise 12.4. Exercise 12.4 first question. Observe the patterns of digits made from line segments of equal length. You will find such segmented digits on the display of electronic watches or calculators. ಸೊ ಕ್ಯಾಲ್ಕುಲೇಟರ್ಸಲ್ಲಿ ಹೇಗೆ ನಾವು ಲೈನ್ ವೈಸ್ ಅಥವಾ ಎಲೆಕ್ಟ್ರಾನಿಕ್ ವಾಚಸ್ಸಲ್ಲಿ ಯಾವ ರೀತಿ ನಂಬರ್ಸನ್ನು ನೋಡ್ತೀವಿ ಆ ರೀತಿ ನಂಬರ್ಸನ್ನು ಕೊಟ್ಟಿದ್ದಾರೆ. ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿವೆ ಅಂದರೆ ಈಕ್ವಲ್ ಲೆಂತ್ ಇರುವಂಥ ಲೈನ್ ಸೆಗ್ಮೆಂಟಿಂದ ಇವನ್ನ ಮಾಡಿದ್ದಾರೆ. ನೆಕ್ಸ್ಟು ಅಬ್ಸರ್ವ್ ಮಾಡಿ, ಇಲ್ಲಿ 6 ಯಾವ ರೀತಿ ಮಾಡಿದ್ದಾರೆ ಅಂತ ಲೈನ್ ಸೆಗ್ಮೆಂಟ್ಸನ್ನು ಕೌಂಟ್ ಮಾಡೋಣ. 1 2 3 4 5 6. ಈ ಎಲೆಕ್ಟ್ರಾನಿಕ್ ಡಿಜಿಟಲಿ ಕಾಣಿಸೋವಂಥ 6 ಫಾರ್ಮ್ ಮಾಡೋದಕ್ಕೆ 6 ಈಕ್ವಲ್ ಲೆಂತಿನ ಲೈನ್ ಸೆಗ್ಮೆಂಟ್ ರಿಕ್ವೈರ್ ಆಗುತ್ತೆ. ಓಕೆನಾ? 2 6 ಮಾಡೋದಾದರೆ 1 2 3 4 5 6 7 8 9 10 11 ಲೈನ್ ಸೆಗ್ಮೆಂಟ್ಸ್ ಬೇಕು. ಅದೇ ರೀತಿ 3 6 ನಾವು ಇಲ್ಲಿ ಮಾಡಬೇಕು ಅನ್ನೋದಾದರೆ 1 2 3 4 5 6 7 8 9 10 11 12 13 14 15 16 ಲೈನ್ ಸೆಗ್ಮೆಂಟ್ ಬೇಕು. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟು 21ಗೆ ಎಷ್ಟು ಲೈನ್ ಸೆಗ್ಮೆಂಟ್ಸ್ ಬೇಕಾಗುತ್ತೆ, 21 ಲೈನ್ ಸೆಗ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ನಾವು 6 ಈ ರೀತಿಯಲ್ಲಿ ಡ್ರಾ ಮಾಡ್ಬೋದು ಅಂತ ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ, 5n+1 ಅಂತ. ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಈ n ಜಾಗಕ್ಕೆ ಫಸ್ಟು 6 ಬರಬೇಕಂದ್ರೆ 1 6 ಬೇಕಂದರೆ ನೋಡೋಣ. when n is equal to 1, 5 into 1 plus 1 is equal to 5 1s are 5 ಪ್ಲಸ್ 1 6 ಲೈನ್ಸ್. ಓಕೆನಾ? ಸೊ 1 6 ಫಾರ್ಮ್ ಮಾಡೋದಾದರೆ, ಇನ್ನು 2 6 ಫಾರ್ಮ್ ಮಾಡೋದಾದರೆ ಏನು ಜಾಗಕ್ಕೆ 2 ಹಾಕೋಬೇಕು. 5 into 2 plus 1, 5 plus 2 is 10, 5 2s are 10, 10 plus 1 is 11. ಸೊ ಈ ಒಂದು ಫಾರ್ಮುಲಾ ಹಾಕ್ಕೊಂಡು ನಾವು ಎಷ್ಟು 6 ಫಾರ್ಮ್ ಮಾಡ್ಬೋದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿ ಸೆಕೆಂಡ್ ಏನಿದೆ ನೋಡಿ, 4. ಸೊ ಈ 4 ಫಾರ್ಮ್ ಮಾಡೋದಕ್ಕೆ ನಮಗೆ ಎಷ್ಟು ಲೈನ್ ಸೆಗ್ಮೆಂಟ್ಸ್ ಬೇಕು? 1 2 3 4. 2 4s ನಾವು ಫಾರ್ಮ್ ಮಾಡೋದಾದರೆ 1 2 3 4 5 6 7. ಅದೇ ರೀತಿ 3 4 ಅಂದರೆ 1 2 3 4 5 6 7 8 9 10. ಸೊ ಇದರ ಒಂದು ಫಾರ್ಮುಲಾ ಏನು? 3n+1. 1 4 ಅನ್ನೋದಾದರೆ 3 into 1 plus 1. 3 1s are 3, 3 plus 1 is 4. ಅದೇ ರೀತಿ 2 ಅಂದರೆ 3 2s are 6, 6 plus 1 is 7. ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಎಷ್ಟು ಲೈನ್ ಸೆಗ್ಮೆಂಟ್ ಇದ್ದರೆ ನಾವು ಎಷ್ಟು 4 ಡ್ರಾ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ನೆಕ್ಸ್ಟು ಅದೇ ರೀತಿಯಲ್ಲಿ 8. ಓಕೆನಾ? 1 2 3 4 5 6 7 ಲೈನ್ ಸೆಗ್ಮೆಂಟ್ ಇದ್ದರೆ 1 8 ಡ್ರಾ ಮಾಡ್ಬೋದು. 12 ಲೈನ್ ಸೆಗ್ಮೆಂಟ್ ಇದ್ದರೆ 2 8 ಡ್ರಾ ಮಾಡ್ಬೋದು. 17 ಇದ್ದರೆ 3 8. ಅದೇ ರೀತಿ 5n+2 ಇದ್ರ ಫಾರ್ಮುಲಾ. ಸೊ 5 into 1 plus 2 ಅಂದರೆ 5 1s are 5, 5 plus 2 is 7. ಈ ರೀತಿ ಫಾರ್ಮುಲಾಸನ್ನು ಹಾಕ್ಕೊಂಡು ನಾವು ಲೈನ್ ಸೆಗ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಲೈನ್ ಸೆಗ್ಮೆಂಟ್ ಇದ್ದರೆ ಯಾವ ಒಂದು ಪ್ಯಾಟ್ರನನ್ನು ನಾವು ಎಷ್ಟು ಡ್ರಾ ಮಾಡ್ಬೋದು ಅನ್ನೋದನ್ನು ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಫಾರ್ಮ್ಡ್ ಈಸ್ ಟೇಕನ್ ಟು ಬಿ n, ದ ನಂಬರ್ ಆಫ್ ಸೆಗ್ಮೆಂಟ್ಸ್ ರಿಕ್ವೈರ್ಡ್ ಟು ಫಾರ್ಮ್ n ಡಿಜಿಟ್ಸ್ ಈಸ್ ಗಿವನ್ ಬೈ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಪಿಯರಿಂಗ್ ಆನ್ ದ ರೈಟ್ ಆಫ್ ಈಚ್ ಪ್ಯಾಟ್ರನ್. ನಾವೀಗ ನೋಡಿದ್ವಲ್ಲ, ಆ ಪ್ಯಾಟ್ರನಲ್ಲಿ ನಾವು ಎಷ್ಟನ್ನು ಡ್ರಾ ಮಾಡ್ಬೋದು ಅಂದರೆ ಆ ನಂಬರ್ಸನ್ನು n ಅಂತ ತೊಗೊಳ್ಬೇಕು. ಅಲ್ಲೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತಾರೆ. ಆ ಎಕ್ಸ್ಪ್ರೆಷನ್ನಿಗೆ n ವ್ಯಾಲ್ಯೂನ ನಾವು ಹಾಕ್ಕೊಂಡು ಎಷ್ಟು ನಾವು ಪ್ಯಾಟ್ರನನ್ನು ಡ್ರಾ ಮಾಡ್ಬೋದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹೌ ಮೆನಿ ಸೆಗ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಫಾರ್ಮ್ 5 10 100 ಡಿಜಿಟ್ಸ್ ಆಫ್ 6 4 ಆ್ಯಂಡ್ 8 ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಇಲ್ಲೊಂದು ಕಾಲಮ್ ಹಾಕ್ಕೊಳ್ಬೇಕು. ಪ್ಯಾಟ್ರನ್ ಯಾವುದು? 6. ಸೊ ಪ್ಯಾಟರ್ನ್, ದೆನ್ ಎಷ್ಟು ಡಿಜಿಟ್ಗೆ? 5 10 100 ಡಿಜಿಟ್ಸ್ಗೆ. ಓಕೆನಾ? ಇಲ್ಲಿ ರಿಕ್ವೈರ್ಡ್ ಲೈನ್ ಸೆಗ್ಮೆಂಟ್ಸ್ ಎಷ್ಟು? ಸೊ ಲೈನ್ ಸೆಗ್ಮೆಂಟ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋದು. ಓಕೆನಾ? ಯಾವ ಪ್ಯಾಟ್ರನನ್ನು ಡ್ರಾ ಮಾಡ್ತಿದ್ದೀವಿ? ಫಸ್ಟ್ ನಾವು 6 ಪ್ಯಾಟ್ರನನ್ನು. ಸೊ 1 2 3 4 5 6. ಸೊ ನಾವು 6 ಡ್ರಾ ಮಾಡಬೇಕು ಅಂದರೆ 6 ಲೈನ್ಸ್ ಬೇಕು. ಅದೇ ರೀತಿ 5 6 ಡ್ರಾ ಮಾಡಬೇಕು ಅನ್ನೋದಾದರೆ ಎಷ್ಟು ಅಂತ ಕೇಳಿದ್ರು. ಅಲ್ಲಿ ಫಾರ್ಮುಲಾ ಏನು ಕೊಟ್ಟಿದ್ರು? 5
ಎನ್ ಪ್ಲಸ್ 1 ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಎನ್ 5 ಅಂತಂದರೆ 5 ಇಂಟು 5 ಪ್ಲಸ್ 1. ಸೊ ದಿಸ್ ವಿಲ್ ಬಿಕಮ್ 5 5s are 25, 25 plus 1 is 26. ನೆಕ್ಸ್ಟು 10 ಅಂದರೆ 5 ಇಂಟು 10 ಪ್ಲಸ್ 1, 5 10s are 50, 50 plus 1 is 51. ಅದೇ ರೀತಿಯಲ್ಲಿ 5 ಇಂಟು 100 ಪ್ಲಸ್ 1, 5 ಇಂಟು 100 ಈಸ್ 500 ಪ್ಲಸ್ 1 ಅಂದರೆ 501. ಸೊ 501 ಲೈನ್ ಸೆಗ್ಮೆಂಟ್ಸ್ ಬೇಕಾಗುತ್ತೆ 106 ನಾವು ಡ್ರಾ ಮಾಡೋದಕ್ಕೆ. ಅದೇ ರೀತಿ 4ಗೆ ನೋಡೋಣ. ಸೊ 4ಗೆ 1 2 3 4. ಸೊ 5 10 100 ಡಿಜಿಟ್ಸನ್ನು 100 ನಂಬರ್ಸಲ್ಲಿ. ಓಕೆನಾ. ನೆಕ್ಸ್ಟು ಇಲ್ಲಿ ಫಾರ್ಮುಲಾಸ್ ಏನು ಕೊಟ್ಟಿದ್ರು, 4ನ ಫೈಂಡ್ ಔಟ್ ಮಾಡೋದು. ಅದು 3n ಪ್ಲಸ್ 1. ಸೊ ಈಗ ಎನ್ ಜಾಗಕ್ಕೆ 5 ಹಾಕೋಣ. 3 ಇಂಟು 5 ಪ್ಲಸ್ 1, 3 5s are 15, 15 ಪ್ಲಸ್ 1 ಈಸ್ 16. ಸೊ ಬೇಕಾಗಿರುವಂಥ ಲೈನ್ ಸೆಗ್ಮೆಂಟ್ಸ್ ಎಷ್ಟು, 16. ಅದೇ ರೀತಿ 10 ಅಂದರೆ 3 ಇಂಟು 10 ಪ್ಲಸ್ 1, 3 10s are 30, 30 ಪ್ಲಸ್ 1 ಅಂದರೆ 31. ನೆಕ್ಸ್ಟು 3 ಇಂಟು 100 ಪ್ಲಸ್ 1, 3 ಇಂಟು 100 ಅಂದರೆ 300, 300 ಪ್ಲಸ್ 1 ಅಂದರೆ 301 ಲೈನ್ ಸೆಗ್ಮೆಂಟ್ಸ್ ಬೇಕು 4ನ 100 4ಸನ್ನು ಮಾಡೋದಕ್ಕೆ. ಅದೇ ರೀತಿಯಲ್ಲಿ 8 1 2 3 4 5 6 7. ಸೊ 7 ಬೇಕು. ಅದೇ ರೀತಿ 5 10 100 8ಸನ್ನು ಡ್ರಾ ಮಾಡೋದಕ್ಕೆ ಎಷ್ಟು ಬೇಕು ಅಂದರೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ 5 ಇಂಟು ಎನ್ ಪ್ಲಸ್ 2 ಅಂತ. ಸೊ ಇಲ್ಲಿ 5 ಇಂಟು 5 ಪ್ಲಸ್ 2, 5 5s are 25, 25 plus 2 is 27. Next 5 into 10 plus 2, 5 10s are 50, 50 plus 2 is 52. Next 5 into 100 plus 2, 5 into 100 is 500, 500 plus 2 is 502. So 502 ಲೈನ್ ಸೆಗ್ಮೆಂಟ್ಸ್ ಬೇಕು 100 ಆಫ್ 8 ಡಿಜಿಟನ್ನು ಫಾರ್ಮ್ ಮಾಡೋದಕ್ಕೆ. ಈ ರೀತಿಯಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿಕೊಂಡು ಎನ್ ಜಾಗಕ್ಕೆ ಕೇಳಿರೋಂಥ ನಂಬರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಸೆಕೆಂಡ್ ಕ್ವೆಶನ್, ಯೂಸ್ ದ ಗಿವನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಟು ಕಂಪ್ಲೀಟ್ ದ ಟೇಬಲ್ ಆಫ್ ನಂಬರ್ ಪ್ಯಾಟ್ರನ್ಸ್. ನಾವಿಲ್ಲಿ ಫಾರ್ಮುಲಾವನ್ನು ಹಾಕೊಂಡು ಫಸ್ಟ್ ಕ್ವೆಶನಲ್ಲಿ ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಲ್ಲಿ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಟರ್ಮ್ ಫೋರ್ತ್ ಟರ್ಮನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ 5th 10th ಆ್ಯಂಡ್ 100th ಟರ್ಮನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒನ್ ಏನಿದೆ 2n ಮೈನಸ್ 1 ಅಂತ ಇದೆ. ಇಲ್ಲಿ n ಜಾಗಕ್ಕೆ 1 ಹಾಕೊಂಡ್ರೆ 2 1s are 2, 2 minus 1 is 1. ನೆಕ್ಸ್ಟ್ ಇಲ್ಲಿ 2 ಹಾಕೊಂಡ್ರೆ 2 2s are 4, 4 minus 1 is 3. ನೆಕ್ಸ್ಟು 3 ಹಾಕೊಂಡ್ರೆ 2 3s are 6, 6 minus 1 is 5. ಈ ರೀತಿ ಈ ಒಂದು ಫಾರ್ಮುಲಾಗಿ ನಾವು 1 2 3 ಯಾವ ಟರ್ಮನ್ನು ಕಂಡುಹಿಡಬೇಕು ಆ ಒಂದು ಟರ್ಮನ್ನು n ಜಾಗಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿಗ 5th ಟರ್ಮ್ 10th ಟರ್ಮ್ ಕೊಟ್ಟಿದ್ದಾರೆ, 100th ಟರ್ಮನ್ನು ಕಂಡುಹಿಡಿಯಕೊಳ್ಬೇಕು. ಸೊ 100th ಟರ್ಮ್ is equal to 2n minus 1. 2 into 100 minus 1 ಅಂದರೆ 200 minus 1 that is 199. ಸೊ 100th ಟರ್ಮ್ ಎಷ್ಟಾಯಿತು 199 ಆಯಿತು. ಅದೇ ರೀತಿ 3n ಪ್ಲಸ್ 2ಗೆ ನಾವು 1 n ಜಾಗಕ್ಕೆ 1, 2 ಜಾಗಕ್ಕೆ n ಜಾಗಕ್ಕೆ 2 ಹಾಕ್ಕೊಳ್ತಾ ಹೋದರೆ ನಮಗೆ ಇಲ್ಲಿವರೆಗೂ ಮಾಡಿದ್ದಾರೆ 4th ಟರ್ಮ್ವರೆಗೂ. 5th ಟರ್ಮಿಂದ ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ 5th ಟರ್ಮ್, ದೆನ್ 10th ಟರ್ಮ್ ಆ್ಯಂಡ್ ದೆನ್ 100th ಟರ್ಮ್ ಅಲ್ವಾ. ಸೊ 5th ಟರ್ಮಿಗೆ ಫಾರ್ಮುಲಾ ಏನಿದೆ 3n ಪ್ಲಸ್ 2. ಇಲ್ಲಿ 3 ಜಾಗಕ್ಕೆ 5 ಹಾಕ್ಕೊಳ್ಬೇಕು ಪ್ಲಸ್ 2. ಓಕೆ, 3 5s are 15, 15 ಪ್ಲಸ್ 2 ಈಸ್ 17. ಸೊ ಇಲ್ಲಿ 5th ಟರ್ಮಿಗೆ 17 ಆಯಿತು. ಅದೇ ರೀತಿಯಲ್ಲಿ 10th ಟರ್ಮ್ 3 ಇಂಟು 10 ಪ್ಲಸ್ 2 ಅಂತಂದರೆ 3 10s are 30, 30 ಪ್ಲಸ್ 2 ಈಸ್ 32. 10th ಟರ್ಮಿಗೆ 32. ಅದೇ ರೀತಿ 100th ಟರ್ಮ್ 3 ಇಂಟು 100 ಪ್ಲಸ್ 2, ದಿಸ್ ವಿಲ್ ಬಿಕಮ್ 300 ಪ್ಲಸ್ 2 ಅಂದರೆ 302. 100th ಟರ್ಮ್ ಏನಿದೆ ಇದು 302. ನೆಕ್ಸ್ಟ್ 4n ಪ್ಲಸ್ 1 ಈ ಜಾಗಕ್ಕೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, 4th ಟರ್ಮ್ವರೆಗೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ 5th, ಸೇಮ್ 5th 10th ಆ್ಯಂಡ್ 100th ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ 4n ಪ್ಲಸ್ 1. ಸೊ ಇಲ್ಲಿ 4n ಜಾಗಕ್ಕೆ 5 ಹಾಕಬೇಕು ಪ್ಲಸ್ 1.
4 5s are 20, 20 plus 1 is 21. Next, 10th term, 4 into 10 plus 1. 4 10s are 40, 40 plus 1 is 41 is 10th term. And 100th term, 4 into 100 plus 1. So, 401. Okay. Next one ಏನಿದೆ 7n plus 20. ಇದನ್ನು ಅಷ್ಟೇನೆ 5th, 10th and 100th term. So, 5th, 10th, 100th term. So, what is the formula? 7n plus 20. So, 7n ಜಾಗಕ್ಕೆ ಎಷ್ಟು ಹಾಕಬೇಕು? 5 ಹಾಕಬೇಕು plus 20. 7 5s are 35. 35 plus 20 is 55. ಸೊ ಇಲ್ಲಿಗ ಈ ಜಾಗಕ್ಕೆ ಏನು ಬರೀಬೇಕು? 55 ಬರೀಬೇಕು. ನೆಕ್ಸ್ಟ್ 7 ಇಂಟು 10 ಪ್ಲಸ್ 20. ಸೊ 7 10s 70. 70 ಪ್ಲಸ್ 20 ಈಸ್ 90. ಓಕೆನಾ? ನೆಕ್ಸ್ಟ್ 100 ಅಂದರೆ 7 ಇಂಟು 100 ಪ್ಲಸ್ 20. 7 ಇಂಟು 100 is 700. 700 ಪ್ಲಸ್ 20 ಈಸ್ 720. ಸೊ ಇಲ್ಲಿ 10th ಟರ್ಮ್ 100th ಟರ್ಮ್ ಆಲ್ರೆಡಿ ಕೊಟ್ಟಿದ್ದಾರೆ n² ಪ್ಲಸ್ 1ಗೆ. ನಾವಿಲ್ಲಿ ಏನು ಮಾಡಬೇಕು? ಜಸ್ಟ್ 5th ಆ್ಯಂಡ್ 10th ಟರ್ಮನ್ನ ಕಂಡುಹಿಡ್ಕೊಳ್ಬೇಕು. ಸೊ 5th ಆ್ಯಂಡ್ 10th ಟರ್ಮ್, ವಾಟ್ ಈಸ್ ದ ಫಾರ್ಮುಲಾ? n² ಪ್ಲಸ್ 1. ಸೊ ದಿಸ್ ವಿಲ್ ಬಿಕಮ್ 5² ಪ್ಲಸ್ 1. ಸೊ 5 5s are 25. 25 ಪ್ಲಸ್ 1 ಈಸ್ 26. ಆ್ಯಂಡ್ 10th ಟರ್ಮ್ n² ಪ್ಲಸ್ 1 ಅಂದರೆ 10² ಪ್ಲಸ್ 1. 10² ಅಂದರೆ 100 ಪ್ಲಸ್ 1 ಈಸ್ 101. ಸೊ ಇಲ್ಲಿಗೆ 26 ಆ್ಯಂಡ್ 101 ಅನ್ನು ಬರೀಬೇಕು. 100th ಟರ್ಮ್ ಆಲ್ರೆಡಿ 10,001 ಅನ್ನೋದನ್ನು ಇವರು ಇಲ್ಲಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 12.4. ಈ ಎಕ್ಸಸೈಸ್ ಜೊತೆಗೆ ಈ ಚಾಪ್ಟರ್ ಕೂಡ ಎಂಡ್ ಆಗುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.